ಸತೀಶ್ ಜಾರಕಿಹೊಳಿಯಿಂದ ಮತ್ತೊಂದು ಟಾಸ್ಕ್, ಅಹಿಂದ ಅಸ್ತ್ರ ಪ್ರಯೋಗಿಸುವುದಕ್ಕೆ ಮುಂದಾಗಿರುವಂತದ್ದು ಸಚಿವ. ಮತ್ತೊಂದು ಉಪಚುನಾವಣೆಯಲ್ಲಿ ಪ್ರಯೋಗಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲೂ ಅಹಿಂದ ಅಸ್ತ್ರ ಪ್ರಯೋಗ. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರ ಯಾವುದೇ ಕ್ಷಣದಲ್ಲಿ ಉಪಚುನಾವಣೆಯನ್ನ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ. ಬಾಗಲಕೋಟೆಗೆ ಭೇಟಿ ನೀಡಿ ಸಭೆಯನ್ನ ನಡೆಸಿರುವಂತಹ ಸತೀಶ್. ಈ ಹಿಂದೆ ಶಿಂಗಾವಿ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ರು ಸತೀಶ್. ಆಗ ಬಸವರಾಜ ಬೊಮ್ಮಾಯಿ ಪುತ್ರನನ್ನ ಸೋಲಿಸಿದ್ರು ಸತೀಶ್. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಅಹಿಂದ ಮತಗಳೇ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇದೆ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯಿಂದ ಇದೀಗ ಮತ್ತೊಂದು ಟಾಸ್ಕ್, ಅಹಿಂದ ಅಸ್ತ್ರ ಪ್ರಯೋಗಿಸೋದಕ್ಕೆ ಸಚಿವರು ಮುಂದಾಗ್ತಾ ಇರೋದು. ಅಹಿಂದ ಅಸ್ತ್ರವನ್ನ ಇಟ್ಕೊಂಡೆ ತಾವೂ ಕೂಡ ಮುಂಬರಬೇಕು ಅನ್ನುವಂತ ಆಲೋಚನೆಯಲ್ಲಿ ಇದ್ದಾರೆ ನಾಯಕರು. ಮತ್ತೊಂದು ಉಪಚುನಾವಣೆಯಲ್ಲಿ ಇದನ್ನ ಪ್ರಯೋಗ ಮಾಡೋದಕ್ಕೆ ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಅಹಿಂದ ಅಸ್ತ್ರ ಪ್ರಯೋಗ. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರ ಯಾವುದು ಕ್ಷಣದಲ್ಲಿ ಬೇಕಾದರೂ ಉಪಚುನಾವಣೆಯನ್ನು ಘೋಷಣೆ ಮಾಡಬಹುದಾದ ಸಾಧ್ಯತೆ ಬಹಳ ಇದೆ. ಹಾಗಾಗಿ ಬಾಗಲಕೋಟೆಗೆ ಭೇಟಿ ನೀಡಿ ಸಭೆಯನ್ನ ನಡೆಸಿದ್ದಾರೆ ಖುದ್ದಾಗಿ ಸತೀಶ್. ಈ ಹಿಂದೆ ಶಿಗ್ಗಾವಿಯಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿದ್ರು ಇದೇ ಸತೀಶ್ ಅವರು. ಆಗ ಬಸವರಾಜ ಬೊಮ್ಮಾಯಿ ಪುತ್ರನನ್ನ ಸೋಲಿಸಿದ್ರು ಸತೀಶ್. ಇದೀಗ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ಸಕಲ ರೀತಿಯಾದಂತಹ ತಯಾರಿಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ರಾಜ್ಯ ಕಾಂಗ್ರೆಸ್ಗೆ ಅಹಿಂದ ಮತಗಳೇ ನಿರ್ಣಾಯಕ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಅಸ್ತ್ರವನ್ನ ಇಟ್ಕೊಂಡೆ ಎಲ್ಲಾ ಕಡೆಯಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ತಮ್ಮ ಕೆಲಸ ಎಲ್ಲಾಗಬೇಕು, ತಮ್ಮ ಅಧಿಕಾರ ಎಲ್ಲಿ ಗಟ್ಟಿ ಆಗಬೇಕು, ತಮ್ಮ ಸ್ಥಾನ ಎಲ್ಲಿ ಗಟ್ಟಿ ಆಗಬೇಕು ಅಂತ ಇದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಇದೇ ಪ್ರಯೋಗವನ್ನ ಮಾಡ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ. ಈ ಬಾರಿ ಅದು ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ, ಈ ಬಾರಿ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡ್ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಹೊಸ ಒಂದು ಪ್ರಯೋಗ, ಉಪಚುನಾವಣೆಯಲ್ಲೂ ಪ್ರಯೋಗಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋದು ಸತೀಶ್ ಜಾರಕಿಹೊಳಿ. ಈ ಪ್ರಯೋಗ ಅವರಿಗೆ ಆದಷ್ಟು ಬಾರಿ ಕೈ ಹಿಡಿದಿದೆ. ಈ ಬಾರಿ ಏನೇನು ಮಾಸ್ಟರ್ ಪ್ಲಾನ್ ಆಗಿದೆ? ನೀತಿ ಏನು ಪ್ರಮುಖವಾಗಿ ಈಗ ಮತ್ತೆ ರಾಜ್ಯದಲ್ಲಿ 2 ಉಪಚುನಾವಣೆ ನಡೆಯುವಂತದ್ದು. ಒಂದು ಏನು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಮತ್ತೊಂದು ದಾವಣಗೆರೆ. ಹಾಗಾಗಿ ಈಗ ಬಾಗಲಕೋಟೆ ಜಿಲ್ಲೆಯ ಉಪಚುನಾವಣೆಯಲ್ಲಿ ಅದರ ಒಂದು ಉಸ್ತುವಾರಿ ಮತ್ತೆ ಈಗ ಏನು ಸತೀಶ್ ಜಾರಕಿಹೊಳಿಗೆ ಒಂದು ಸಿಗುವಂತ ಸಾಧ್ಯತೆ ಇರ್ತಕ್ಕಂಥ. ಈಗಾಗಲೇ ಸತೀಶ್ ಜಾರಕಿಹೊಳಿ ಏನು ಬಾಗಲಕೋಟೆ ಅಂತ ಅಂದ್ರೆ ಮಾಜಿ ಸಚಿವ ಮೇಟಿ ಅವರ ನಿಧನದಂತ ತೆರವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ಆ ಒಂದು ಸ್ಥಾನವನ್ನು ಮತ್ತೆ ಕಾಂಗ್ರೆಸ್ ಗೆದ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆಸ್ತಾ ಇದೆ. ಆ ಕಾರಣಕ್ಕಾಗಿ ಏನು ಈ ಹಿಂದೆ ಹಾವೇರಿಯಲ್ಲಿ ಬೊಮ್ಮಾಯಿ ಅವರ ಪುತ್ರರನ್ನು ಸೋಲಿಸಿ ಅಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವ ಮೂಲಕ ಸತೀಶ್ ಜಾರಕಿಹೊಳಿ ಅಹಿಂದ ಅಸ್ತ್ರ ಏನಿದೆ ಅದು ಸಾಕಷ್ಟು ವರ್ಕೌಟ್ ಮಾಡಿತ್ತು. ಅದೇ ರೀತಿಯ ಒಂದು ಟಾಸ್ಕ್ ಅನ್ನು ಮತ್ತೆ ಸತೀಶ್ ಜಾರಕಿಹೊಳಿಗೆ ಈಗ ಪಕ್ಷದ ವರಿಷ್ಠ ಕೊಟ್ಟಂತೆ ಕಾಣುತ್ತೆ. ಅದೇ ಕಾರಣಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ 2 ಬಾರಿ ಬಾಗಲಕೋಟೆ ಜಿಲ್ಲೆಗೆ ಭೇಟಿ ನೀಡಿ ಈಗಾಗಲೇ ಒಂದು ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮತಗಳನ್ನು ತಿಳಿದ ಜೊತೆಗೆ ಮತ್ತೆ ಒಂದು ಗಟ್ಟಿಯಾದಂತ ಏನು ಕಾಂಗ್ರೆಸ್ನ ಒಂದು ಗೆಲುವನ್ನಲ್ಲಿ ಮತ್ತಷ್ಟು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅಲ್ಲಿ ಅಹಿಂದ ಮತ್ತು ಲಿಂಗಾಯತ್ ಮತಗಳು ಸಮಾನ ಆಗಿದ್ದಾವೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಜಿದ್ದಾಜಿದ್ದಿನ ಫೈಟ್ ನಡೆಯುವುದು ಬಹುತೇಕ ಸೆಕೆಂಡ್. ಯಾಕಂದ್ರೆ ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಣ್ ಮತ್ತು ಕಣಕ್ಕಿಳಿಬಹುದು ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತದೆ. ಅದ್ರ ಜೊತೆಗೆ ಮೇಟಿ ಕುಟುಂಬದಿಂದ ಯಾರಾದ್ರೂ ಒಬ್ಬರು ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅನ್ನುವಂತ ಒಂದು ಮಾತು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಏನು ಸತೀಶ್ ಜಾರಕಿಹೊಳಿ ಮತ್ತೊಂದು ಬಾರಿ ಈ ಒಂದು ಅಹಿಂದ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ಈ ಹಿಂದೆ ಹಾವೇರಿಯಲ್ಲಿ ಯಾವ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿತ್ತು ಅದಕ್ಕೆ ಒಂದು ಯಶಸ್ಸು ಇಲ್ಲಿ ಕೂಡ ಬಾಗಲಕೋಟೆ ಕೂಡ ಒಂದು ತೋರಿಸುವ ಮೂಲಕ CM ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅಂತ ಮಾತುಗಳೇನು ಚರ್ಚೆಗಳೇನು ಜೋರಾಗಿ ನಡೀತಾ ಇದ್ವು. ಅದಕ್ಕೆ ಈಗ ಏನು ಪುಷ್ಟಿ ಕೊಡುವಂತೆ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಒಂದು ಉಪಚುನಾವಣೆ ಏನಿದೆ, ಈ ಒಂದು ಉಪಚುನಾವಣೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.